ಅನಧಿಕೃತವಾಗಿ ನಿರ್ಮಾಣ ಮಾಡಲಾಗಿರುವ ಕಾಂಪ್ಲೆಕ್ಸ್ ಕಟ್ಟಡದ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಸೂಚನೆ ನೀಡಿದರು. ಪಿರಿಯಾಪಟ್ಟಣದಲ್ಲಿರುವ ವಿಷಕಂಠಯ್ಯ ಬಡಾವಣೆಯ ವಾರ್ಡ್ ನಂಬರ್ 10 ರಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಆಯೋಜನೆ ಕಾರ್ಯಕ್ರಮದಲ್ಲಿ ಇಲ್ಲಿನ ವಾಸಿಗಳು ನೀಡಿದ ದೂರಿನ ಮೇರೆಗೆ ಮಾಲೀಕ ಎಂಎ ನಾಗೇಶ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಎಂಆರ್ ವೆಂಕಟೇಶ್ ಅವರಿಗೆ ತಿಳಿಸಿದರು. ಪುರಸಭೆ ವ್ಯಾಪ್ತಿಯಲ್ಲಿನ ಅಭಿವೃದ್ಧಿ ಕಾರ್ಯ ಸೇರಿದಂತೆ ವಿವಿಧ ಸಮುದಾಯದ ಭವನಗಳ ಕಟ್ಟಡದ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳನ್ನು ಪರಿಹರಿಸಲು ಬದ್ಧನಾಗಿದ್ದು, ಪಟ್ಟಣದ ವಾಸಿಗಳು ಒಳಚರಂಡಿ ಸಂಪರ್ಕ ಪಡೆದುಕೊಳ್ಳಬೇಕು, ಪರಿಸರವನ್ನ ಕಾಪಾಡಬೇಕೆಂದು ಸಲಹೆ ನೀಡಿದ್ರು. ಅಲ್ಲದೆ ಪಟ್ಟಣದ ಘನ ತ್ಯಾಜ್ಯ ವಸ್ತುಗಳು ಹಾಗೂ ಕೊಳಚೆ ನೀರು ಅರಸನ ಕೆರೆಗೆ ಸೇರುತ್ತಿರುವುದರಿಂದ ಕಲುಷಿತವಾಗುತ್ತಿದೆ. ಇದನ್ನು ತಡೆಯಲು ಅಧಿಕಾರಿಗಳೊಂದಿಗೆ ಎಲ್ಲರೂ ಸಹಕರಿಸಬೇಕೆಂದು ಕಿವಿಮಾತು ಹೇಳಿದ್ರು. ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನ ಗುಣಮಟ್ಟವನ್ನ ಕಾಪಾಡಿಕೊಳ್ಳದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹೊಣೆ ಮಾಡುವುದಾಗಿ ಸಚಿವರು ಎಚ್ಚರಿಕೆ ನೀಡಿದರು. ವರದಿ ಎಚ್ಡಿ ರಮೇಶ್. ಇಲ್ಲಿ ನಮ್ಮ ಉದ್ದೇಶ ಏನು ಅಂತ ಅಂದ್ರೆ, ಇಲ್ಲಿ ರಸ್ತೆಗಳು ಚೆನ್ನಾಗಿರ್ಬೇಕು, ಮತ್ತೆ ಟೌನ್ ಒಳಗಡೆ ಮಳೆಗಡೆ ಬಂದಾಗ ನೀರು ನಿಂತ್ಕೊಂಡಾಗ ವ್ಯವಸ್ಥಿತವಾಗಿ ನೀರು ಹೊರಗಡೆ ದಾಟಿ ಹೋಗ್ಬೇಕಂತ ವ್ಯವಸ್ಥೆನೂ ಆಗಬೇಕು. ನಾವು ಸುಮ್ಮನೆ ಎತ್ತಿ ತಗೊಂಡು ಮತ್ತು ಇಂಜಿನಿಯರ್ಗಳಿಗೆ ನಾನು ಹೇಳೋದು, ನೀವೇನು ಡ್ರೈನೇಜ್ ಮಾಡ್ತೀರಿ ಲೆವೆಲ್ನ ನೀವು ಮೇಂಟೈನ್ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ನೀವು ಅದಕ್ಕೆ ಜವಾಬ್ದಾರರಾಗ್ತೀರಿ. ಯಾರೋ ಕಾಂಟ್ರಾಕ್ಟಿಗೆ ಕೆಲಸ ಕೊಡೋದು, ಅವ್ನು ನೀವೆಲ್ಲ ಹೋಗಿ ನಿಂತ್ಕೊಳ್ಳೋದು, ಆಫೀಸರ್ ಕೂತ್ಕೊಳ್ಳೋದು, ನಿಮಗೆ ಅತ್ತೆ ಮಾಡಿ ಬಿಸಾಕಿ ಹೋಗೋದು, ಇದಕ್ಕೆ ಅವಕಾಶ ಏನಾದ್ರು ಮಾಡಿಕೊಟ್ರೆ ನಾಳೆ ನೀವೇ ಜವಾಬ್ದಾರರಾಗ್ತೀರಿ. ಅದೇ ಸಂಬಂಧಪಟ್ಟಂಥ ಇಂಜಿನಿಯರ್ಗಳು ಯಾರಿದ್ದಾರೆ ಕ್ಲೀನಾಗಿ ನಾವು ಒಂದು ಚೌರಿಗೆ ನೀರು ಬಿಟ್ಟರೆ ಕೊನೆ ತನಕ ಹೋಗಿ ತಲುಪಬೇಕು. ಅರ್ಥ ಆಯ್ತು ನಾನು ಹೇಳೋದು ಓಟ. ಆ ರೀತಿ ಲೆವೆಲ್ ಮೇಂಟೈನ್ ಮಾಡಿ ಮಾಡಬೇಕು. ಆ ಜವಾಬ್ದಾರಿಯ ತಾವೆಲ್ಲ ಚೆನ್ನಾಗಿ ನಿರ್ವಹಿಸಬೇಕು ಅಂತೇಳಿ ನಾನು ಹೇಳ್ತಾ, ಈಗ ಟೌನ್ನಲ್ಲಿ ಸುಮಾರು ರಸ್ತೆಗಳು, ಭಾಳ ರಸ್ತೆಗಳೆಲ್ಲ ಹಾಳಾಗಿ ಹೋಗಿದ್ದಾವೆ. ಈ ಟೌನ್ ರಸ್ತೆಗಳೆಲ್ಲ ಹಾಳಾಗಿ ಹೋಗಿದ್ದಾವೆ. ಅದರಿಂದ ಇವತ್ತು ನಾನು ಸುಮಾರು 12 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ಇನ್ನೂ 10 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದು ಟೆಂಡರ್ ಕರಿಬೇಕು. ಅದು ಟೆಂಡರ್ ಕರಿ ಇನ್ನೂ 10 ಕೋಟಿ ರೂಪಾಯಿ ಕೆಲಸ ಬಾಕಿ ಇದೆ. ಅದನ್ನು ಮಾಡ್ತಕ್ಕಂಥದ್ದು ಮಾಡಬೇಕು. ಮತ್ತು ಈಗ ನೋಡಿದ್ರೆ ಇನ್ನೂ ಭಾಳಷ್ಟು ಕೆಲಸ ಬಾಕಿ ಉಳಿದಿದೆ ಅಂತ ನನಗೆ ನೀವು ಹೇಳೋದು ನೋಡಿದ್ರೆ, ಬೆಳಗ್ಗೆಯಿಂದ ನನಗೆ ಕೇಳ್ಕೊಂಬಂದ್ರೆ ಭಾಳಷ್ಟು ಕೆಲಸಗಳಿಂದ ಉಳಿದಿದೆ ಅಂತೇಳಿ ಕಾಣುತ್ತೆ. ಇನ್ನೂ ಹೆಚ್ಚಿನ ಕೆಲಸಗಳು ಏನೇನು ಉಳ್ಕೊಡೋದನ್ನೆಲ್ಲ ಮತ್ತೊಂದು ಸಲ ಸರ್ವೆ ಮಾಡಿಸಿ ಯಾವುದೋ ಇಲ್ಲಿ ಟೌನ್ ಒಳಗಡೆ, ಟೌನ್ ವ್ಯಾಪ್ತಿನಲ್ಲಿ ಯಾವುದಕ್ಕೂ ಕೊರತೆ ಆಗದೆ ಮಾಡ್ತಕ್ಕಂಥ ಕೆಲಸ ಖಂಡಿತ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಂದುಕೊಳ್ಳಿಕ್ಕೆ ಬಯಸ್ತೇನೆ. ದಯಮಾಡಿ ನೀವೆಲ್ಲ ಕನೆಕ್ಷನ್ ತಗೊಳ್ಳಿ, 100% ಕನೆಕ್ಷನ್ ತಗೊಳ್ಳಿ. 100% ನೀವು ಕನೆಕ್ಷನ್ ತಗೊಂಡ್ರೆ ಸ್ವಲ್ಪ ಗಲೀಜು ನೀರೆಲ್ಲ ಹೊರಗಡೆ ಹೋಗಿ ತಪ್ಪುತ್ತೆ. ಹೇಳೋದು ಅರ್ಥ ಆಯ್ತು ತಮಗೆ? ದಯವಿಟ್ಟು ಇಷ್ಟೆಲ್ಲ ಮಾಡಿ ಮನೆ ಅಭಿವೃದ್ಧಿ ಕೆಲಸಗಳು ಆಗಿದೆ ಟೌನ್ ಒಳಗಡೆ. ಏನೋ ಅಂಬೇಡ್ಕರ್ ಭವನ ಮಾಡಿದ್ದೀವಿ, ಬಾಬು ಜಗಜೀವನ ಭವನ ಮಾಡಿದ್ದೀವಿ, ಅರಸು ಭವನ ಮಾಡಿದ್ದೀವಿ, ಏನೋ ಆಮೇಲೆ ವಾಲ್ಮೀಕಿ ಭವನ ಮಾಡಿದ್ದೀವಿ. ಹೀಗೆ ಅಭಿವೃದ್ಧಿನೂ ಸಾಕಷ್ಟಾಗಿದೆ. ಈಗ ಪಿರಿಯಾಪಟ್ಟಣ, ನಾನು 85 ಮೊದಲನೇ ಸಲ ಶಾಸಕರಾದಾಗ ಪಿರಿಯಾಪಟ್ಟಣ ಹೆಂಗಿತ್ತು, ಇವತ್ತು ಹೆಂಗಿದೆ ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆಲ್ಲ ಕಾರಣ ಯಾರು? ಇದಕ್ಕೆಲ್ಲ ಕಾರಣ ನಾನು. ಏನು ಅಭಿವೃದ್ಧಿ ಕೆಲಸ ಆಗಿದೆ ಅದಕ್ಕೆಲ್ಲ ನಾವೇ ಮಾಡಿರ್ತಕ್ಕಂಥ. ಅದರಿಂದ ಇನ್ನೂ ಅಭಿವೃದ್ಧಿ ಕೆಲಸಗಳಾಗಬೇಕು, ಮಾಡಿ ಏನು ಅಗತ್ಯ ಇದೆ ಈ ಟೌನ್ ಜನಕ್ಕೆ, ನಾಗರಿಕರಿಗೆ ಒಳ್ಳೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಖಂಡಿತ ಮಾಡೋಣ. ತಮ್ಮೆಲ್ಲರೂ ಸಹಕಾರ ಇರಲಿ ಅಂತೇಳಿ ನಾನು ಮನವಿ ಮಾಡ್ತಾ, ತಾವೇನೇನು ಬೇಡಿಕೆ ಇಟ್ಟಿದ್ರೆ ಅದನ್ನೆಲ್ಲ ಈಡೇರಿಸ್ತಕ್ಕಂಥ ಕೆಲಸ ಮಾಡಬೇಕು.